ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಕಲಿಬೇಕು ಅನ್ನೋರು ನಾಳೆ ಬ್ಯಾಚು 10ನೇ ತಾರೀಕು ಜಾಯ್ನ್ ಆಗಿ ಕಲಿಬೋದು. ಕಲಿತ್ರೆ ಓಕೆ, ಕಲಿಲ್ಲ ಅಂದರೆ ನಿಮ್ಗೆ ಆಲ್ವೇಸ್ ಹೇಳ್ತೀನಿ ಮಾರ್ಕೆಟ್ ವೆರಿ ಡಿಫಿಕಲ್ಟ್ ಅಂತ. ಇವತ್ತಿಂದು ಅಷ್ಟೇ ಸ್ವಲ್ಪ ಟ್ರಿಕ್ಕಿ ಮಾರ್ಕೆಟು. ಟ್ರಿಕ್ಕಿ ಅನ್ನೋದಕ್ಕಿಂತಲೂ ನೀವೆಲ್ಲಿ ಇವತ್ತು ಫೋಮೋ ಆದ್ರಿ ಎರಡೂ ಗೈಡ್ ಮಾಡ್ತೀನಿ. ಒಂದು ತುಂಬ ಫೋಮೋ ಆಗಿರ್ತಾರೆ ಇವತ್ತು. ಸೆಕೆಂಡ್ ಥಿಂಗು ನೆನೆ ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಹೇಳಿದ್ದೆ ನಾನು, ಡಿಪ್ ಆನ್ ಬೈ. ನಿಮಗೆ ಎನಿ ಡಿಪ್ ಬಂದ್ರೂ ಬೈ ಮಾಡಲಿಕ್ಕೆ ಟ್ರೈ ಮಾಡಿ. ಬಿಕಾಸ್ ಮಾರ್ಕೆಟ್ ಬೈಯಿಂಗ್ ಸೈಡ್ ಇದೆ ಹೊರತು ಸೆಲ್ಲಿಂಗ್ ಸೈಡ್ ಬರೋದಿಲ್ಲ ಮಾರ್ಕೆಟು. ಏನಕ್ಕೆ ಅಂದರೆ ಬಿಕಾಸ್ ಮಾರ್ಕೆಟಲ್ಲಿ ನಿನ್ನೆ ಒಂದು 700-800 ಪಾಯಿಂಟ್ ಅಪ್ ಮೂಮೆಂಟ್ ಆದಾಗ ಯಾರಿಗೂ ಸಿಕ್ಕಿರಲ್ಲ ಆಪರ್ಚುನಿಟೀಸು. ಅದ್ರ ಬಗ್ಗೆನೂ ನಾನು ನಿಮಗೆ ಗೈಡ್ ಮಾಡ್ತೀನಿ, ಓಕೆನಾ? ಅದು ಬಿಟ್ಟು ಇನ್ನೊಂದೆರಡು ಥಿಂಗ್ಸ್ ಬಗ್ಗೆನೂ ನಾನು ನಿಮಗೆ ಹೇಳಬೇಕು. ದೇರ್ ವಿಲ್ ಬಿ ಸಮ್ ಕಮೆಂಟ್ಸ್. ನಗು ಬರುತ್ತೆ ನನಗೆ ಮೆಸೇಜ್ಗಳು, ವಾಟ್ಸಪ್ದು ಕೆಲವೊಂದು ಮೆಸೇಜ್ಗಳು ನೋಡಿದಾಗ. ಒಂದು ಲೈಕ್ ಕಾಮನ್ ಮೆಸೇಜ್ ಬಿಡಿ, ಅದು ನೀವು ಕಮೆಂಟ್ ಬಾಕ್ಸ್ನ ಆಫ್ ಮಾಡಿದ್ದೀರಾ ಸೊ ಹಾಗೆ ಹೀಗೆ ಅಂತ. ನನಗೆ ನಗು ಬರುತ್ತೆ. ಅಲ್ಲ, ನಿಮಗೆ ಕಮೆಂಟ್ ಆನ್ ಮಾಡಲಿ ಆಫ್ ಮಾಡಲಿ, ನೀವು ಕಮೆಂಟ್ ಮಾಡಿ ಬಿಡಿ, ಅದರಿಂದ ನನಗೇನಾದ್ರು ದುಡ್ಡು ಬರುತ್ತಾ? ನೆವರ್. ಐ ವೋಂಟ್ ಗೆಟ್ ಎನಿಥಿಂಗ್. ಯೂಟ್ಯೂಬಲ್ಲಿ ಕಮೆಂಟ್ ಆನ್ ಇಟ್ರೂ ಯೂಟ್ಯೂಬ್ ಮಾನಿಟೈಸೇಷನ್ ಆಗುತ್ತೆ, ಕಮೆಂಟ್ ಆಫ್ ಇಟ್ರೂ ಯೂಟ್ಯೂಬ್ ಮಾನಿಟೈಸ್ ಆಗುತ್ತೆ. ಅದ್ರ ರೂಲ್ಸ್ಗಳನ್ನ ಫುಲ್ಫಿಲ್ ಮಾಡಿದರೆ ಆಯ್ತು ಅಷ್ಟೇ. ಅವ್ರದ್ದೇನು ರೆಗ್ಯುಲೇಷನ್ಸ್ ಇದೆ ಆ ರೆಗ್ಯುಲೇಷನ್ಸ್ಗಳನ್ನ ನೀವು ಫುಲ್ಫಿಲ್ ಮಾಡಿಕೊಂಡ್ರೆ ನಿಮ್ಮ ಅಕೌಂಟ್ಸ್ ಕೂಡ ವೈಪೌಟ್ ಆಗಲ್ಲ. ಮತ್ತು ಅವ್ರದ್ದು ಏನು ರೆಗ್ಯುಲೇಷನ್ಸ್ಗಳನ್ನ ವೈಲೇಟ್ ಮಾಡಿಲ್ಲ ಅಂದರೆ ಆ್ಯಸ್ ಪರ್ ಯೂಟ್ಯೂಬ್ ಏನು ರನ್ ಆಗುತ್ತೆ ಅದು ರನ್ ಆಗುತ್ತೆ. ಅದರಲ್ಲೇನಿದೆ. ಇನ್ನು ಸೆಕೆಂಡ್ ಕಾಮಿಡಿ ಅಂದರೆ ನನಗೆ ಕೇಳೋದು, ನೀವು ಯಾಕೆ ನಿಮ್ಮ ಮುಖ ತೋರಿಸಲ್ಲ, ಇದು ತೋರಿಸಲ್ಲ. ಅಲ್ಲಪ್ಪ, ನಾನು ಕೇಳೋದು, ನಾನೇನು ಸೆಲೆಬ್ರಿಟಿನ? ಇಲ್ಲ ಇಲ್ಲ, ನಾನೇನು ಪೊಲಿಟಿಷಿಯನ? ಇಲ್ಲ. ನನಗೆ ಏನು ಬೇಕು ಅದನ್ನು ನಾನು ದುಡ್ಕೊಳ್ತೀನಿ. ಐ ಜಸ್ಟ್ ಎಂಜಾಯಿಂಗ್ ಮೈ ಲೈಫ್. ಅದರಲ್ಲಿ ಏನಿದೆ? ನಿಮಗೆ ಫೇಸ್ ತೋರಿಸ್ಕೊಂಡು ರೌಂಡ್ ಹೊಡ್ಕೊಂಡು ಡೆಸ್ಟಿನೇಷನ್ ಟ್ರೇಡಿಂಗು, ಇಲ್ಲ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಕ್ಲಾಸ್ ಜಾಯ್ನ್ ಆಗಿ ಇದು ಮಾಡ್ಬೋದು, ಅದು ಮಾಡ್ಬೋದು, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ಕೊಂಡು ಕೂತ್ಕೊಂಡು ಅದು ಎಲ್ಲಾದ್ರೊಂದು ಮಾಡ್ಬೋದಿಲ್ಲ ಅಂತಲ್ಲ. ಇಟ್ ಈಸ್ ಲೈಕ್ ಅದು ಜೋಶ್. ಅದು ಹಂಗೆ ಒಂದು ಜೋಶ್ ಅನಿಸುತ್ತೆ. ಇನ್ನೊಂದು ಮಾರ್ಕೆಟಲ್ಲಿ ಓಕೆ, ಮಾರ್ಕೆಟು ನಾನಿಷ್ಟು ದುಡ್ದೀನಿ ಅನ್ನೋದನ್ನು ತೋರಿಸ್ಲಿಕ್ಕೆ ಅದು ಕೆಲವೊಂದು ಥಿಂಗ್ಸಲ್ಲಿ ಇರುತ್ತೆ. ಇನ್ನು ಕೆಲವರು ಅದನ್ನು ಏನು ಮಾಡ್ತಾರೆ, ರಿವೆಂಜ್ ಥರ ಯೂಸ್ ಮಾಡ್ತಾರೆ. ಯಾವ ಥರ ರಿವೆಂಜ್ ಥರ ಯೂಸ್ ಮಾಡ್ತಾರೆ ಅಂತ ಹೇಳ್ತೀನಿ ಕೇಳಿ. ಕಲಿಬೇಕಾದ್ರೆ ಇಲ್ಲ ಲೈಕ್ ಕೆಲವೊಂದು ಟಫೆಸ್ಟ್ ಸಿಚುವೇಶನ್ ಅವ್ರು ಫೇಸ್ ಮಾಡಬೇಕಾದ್ರೆ ಜನಗಳು ಅವ್ರಿಗೆ ಸಪೋರ್ಟ್ ಮಾಡಿರಲ್ಲ. ಇಲ್ಲ ಕೆಲವರು ಫ್ರೆಂಡ್ ಸರ್ಕಲಲ್ಲಿ ನಾನು ದುಡಿತೇನೆ ಅಂತ ತೋರಿಸ್ಬೇಕಿರುತ್ತೆ. ಆ ಥರದವ್ರು ಮ್ಯಾಕ್ಸಿಮಮ್ ಏನು ಮಾಡ್ತಾರೆ, ದೇ ವಿಲ್ ಸ್ಟಾರ್ಟ್ ಮೇಕಿಂಗ್ ರೀಲ್ಸ್, ದೇ ವಿಲ್ ಸ್ಟಾರ್ಟ್ ಮೇಕಿಂಗ್ ಯೂಟ್ಯೂಬ್ ಶಾರ್ಟ್ಸ್ ಆ್ಯಂಡ್ ದೇ ವಿಲ್ ಶೋ ಇಟ್ ಲೈಕ್ ಟುಡೇ ಐ ಮೇಡ್ ದಿಸ್ ಮನಿ ಅಂತ ಒಂದು 4-5 ಯಾವ್ಯಾವ ರೂಲ್ಸ್ಗಳನ್ನ ಹಾಕ್ಕೊಂಡು ತೋರಿಸ್ತಾರೆ. ಅದು ಏನದೇನು ಗೊತ್ತಾ, ಒನ್ಸ್ ಯು ಬಿಕಮ್ ಸ್ಲೋಲಿ ಮೆಚ್ಯೂರ್ಡ್, ಓಕೆನಾ? ಆ್ಯಂಡ್ ನಾನು ಯೂಟ್ಯೂಬರ್ ನನ್ನ ತಂಬ್ಲೈನಲ್ಲಿ ಕಾಣೋ ಒಂದು ಪಿಕ್ಚರ್ ನೋಡಿ, ಡೋಂಟ್ ಥಿಂಕ್ ಇಟ್ ಲೈಕ್ ಐ ಎಮ್ ಎಸ್ ಲೈಕ್ ಇಮ್ಮೆಚ್ಯೂರ್ ಗೈ ಆರ್ ಸ್ಮಾಲ್ ಗೈ ಅಂತ. ಐ ಎಮ್ 35 ಇಯರ್ಸ್ ಓಲ್ಡ್ ಪರ್ಸನ್. ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ನನಗೆ 35 ವರ್ಷ. ನಾನು ಸಣ್ಣ ಪುಟ್ಟ ಇನ್ನೂ 20ಸಲ್ಲಿಲ್ಲ. ನಾನು ಜೆನ್ಜಿ ಕಿಡ್ ಅಲ್ಲ, ನಾನು 90s ಕಿಡ್ ನಾನು. ಸೊ ನನಗೆ 35 ವರ್ಷ. ಸೊ ಹಾಗಾಗಿ ಅದರಲ್ಲಿರೋ ಇದು ಬಂದು ಗಿಮ್ಲಿ ಪಿಕ್ ಅಷ್ಟೇ. ಅದು ಸ್ವಲ್ಪ ನಿಮಗೆ ಅದು ಗಿಮ್ಲಿ ಪಿಕ್ ಮಾಡಿದಾಗ ನಿಮ್ಮ ಏಜು ಕಾಣೋದಿಲ್ಲ, ಅದರಲ್ಲಿ ಡಿಫ್ರೆನ್ಸ್ ತೋರಿಸುತ್ತೆ. ಅಷ್ಟು ಬಿಟ್ಟೇನಿಲ್ಲ. ಅರ್ಲಿಯರ್ ಫೋಟೋ ಹಾಕ್ತಿದೆ, ನನ್ನ ಫೋಟೋ ನಾನು ಏನು ಹಾಕೊಳ್ಳೋದು ಅಂತ ತೆಗೆದು ಒಂದು ಪಿಕ್ಚರ್ ಥರ ತೋರಿಸಿದ್ದೀನಿ. ಬಿಕಾಸ್ ಅಟ್ ದ ಎಂಡ್ ಅಲ್ಲಿ ಏನು ಗೊತ್ತಾ ಮೋಟೋ? ದುಡಿಮೆ ಅಷ್ಟೇ. ದುಡ್ಡು ನೀವೆಷ್ಟು ದುಡಿತೀರಾ ಅಷ್ಟು ಇಂಪಾರ್ಟೆಂಟು. ಸೊ ನೀವು ದುಡೀರಿ, ಆ ದುಡ್ಡನ್ನ ಎಂಜಾಯ್ ಮಾಡಿ, ಅಷ್ಟೇ ಬೇಕಿರೋದು. ಕಲಿಬೇಕಾದ್ರೆ ತುಂಬ ಪೇನ್ಸ್ ಎಲ್ಲರೂ ತಿಂತೀರಾ, ಇಲ್ಲ ಅಂತ ಹೇಳೋದಿಲ್ಲ. ಓಪನ್ ಆಗಿ ಹೇಳ್ತೀನಿ, ಪೇಯ್ನ್ ತಿಂದಲೇ ಯಾವುದೂ ಸಿಗೋದಿಲ್ಲ. ಅದೃಷ್ಟವಾಗಿ ಸಿಗೋದು ಒಂದೇ, ನಿಮ್ಮ ಅಪ್ಪ ಇಲ್ಲ ನಿಮ್ಮ ತಾತ ಮಾಡಿಟ್ಟಿರೋ ಆಸ್ತಿ. ಅದು ಬಿಟ್ಟರೆ ಇನ್ನು ಯಾವುದೂ ನೀವು ಸ್ವಂತಿಕೆಯಿಂದ ಮಾಡ್ತೀನಿ ಅಂತ ಹೊರಟಾಗ ನಿಮಗೆ ಅದೃಷ್ಟದಿಂದ ಏನೂ ಬರೋದಿಲ್ಲ. ಇಲ್ಲ ನೀವು ಎಜುಕೇಷನಲ್ಲಿ ಟಾಪರ್ ಇರಬೇಕು. ಸೊ ಆವಾಗ ನಿಮಗೆ ಲೈಕ್ ಯಾವುದಾದ್ರು ಒಂದು ಗುಡ್ ಜಾಬು, ಇಲ್ಲ ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ಸ್, ಇಲ್ಲ ಒಳ್ಳೆ ಗೌರ್ಮೆಂಟ್ ಜಾಬು, ಸಿವಿಲ್ ಸರ್ವಿಸು, ಅದು ಮತ್ತು ಏನಾದ್ರು ಸಿಗ್ಬೋದು. ಎಜುಕೇಷನ್ ಟಾಪ್ ಇಲ್ಲ ಅಂದರೆ ಯು ಕಮ್ ಔಟ್ ದಟ್ ಯು ಸ್ಟಾರ್ಟ್ ಥಿಂಕಿಂಗ್ ಆನ್ ನಿಮ್ಮಲ್ಲಿ ಯಾವ ಪ್ರತಿಭೆ ಇದೆ ಅಂತ ಹುಡುಕಬೇಕು. ಅದೇನೆ. ಸೊ ಇದು ಅಷ್ಟೇ. ಸ್ಟಾಕ್ ಮಾರ್ಕೆಟ್ ಈಸಿ ಅಲ್ಲ. ನೀವು ಇದರಲ್ಲಿ ಟಾಪರ್ ಆಗಬೇಕು ಅಂದಾಗ ನೀವು ಇದರಲ್ಲಿ ಕಲಿಕೆಗೆ ತುಂಬ ಸಮಯ ಕೊಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ಸ್ಲೀಪ್ಲೆಸ್ ನೈಟ್ಸ್ ಇರ್ತವೆ, ಮನುಷ್ಯ ಡಿಪ್ರೆಷನ್ ಕೂಡ ಹೋಗ್ತಾನೆ, ಕೈ ನಡುಗುತ್ತೆ. ಒಂದು ಟೈಮಲ್ಲಿ ನಾನು ಹೇಳ್ತೀನಿ, ಬೈ ಆ್ಯಂಡ್ ಸೆಲ್ ಕ್ಲಿಕ್ ಮಾಡಬೇಕಾದ್ರೆ ಕೈ ನಡುಗ್ತಿತ್ತು. ಇಲ್ಲಿಂದ ಬೈ ಹೋಗುತ್ತಾ, ಇಲ್ಲಿಂದ ಸೆಲ್ ಹೋಗುತ್ತಾ. ಬಿಕಾಸ್ ಅವಾಗ ನನಗೆ ಮನಿ ಮ್ಯಾನೇಜ್ಮೆಂಟ್ ಆಗಲಿ, ಸೈಕಾಲಜಿಸ್ ಆಗಲಿ ಯಾವುದು ಪ್ರಾಪರಾಗಿ ಗೊತ್ತಿರ್ತಿರಲಿಲ್ಲ. ನಾಳೆ ಅನ್ನೋದ್ರ ಬಗ್ಗೆ ಥಿಂಕಿಂಗ್ ಜಾಸ್ತಿ ಇತ್ತು. ಒನ್ಸ್ ಐ ಬಿಕಮ್ ಲೆಫ್ಟ್ ಎವ್ರಿಥಿಂಗ್. ನಾಳೆ ಅನ್ನೋದು ಏನಾಗುತ್ತೆ, ಮ್ಯಾಕ್ಸಿಮಮ್ ಏನು ರೋಡಿಗೆ ಬರ್ಬೋದು, ನಾನು ಎಲ್ಲ ಕಳ್ಕೊಬೋದು ಅಷ್ಟೇ. ಅದು ಬಿಟ್ಟರೆ ಇನ್ನೇನಾಗುತ್ತೆ. ಬಟ್ ಸ್ಟುಡ್ ಆದರೆ ಇದರಿಂದ ನಾನು ಎಲ್ಲಿಗೆ ಹೋಗಿ ನಿಲ್ತೀನಿ ನನಗೆ ಗೊತ್ತಿರಲ್ಲ. ಸೊ ಇಟ್ ವಿಲ್ ಟೇಕ್ ಮೀ ಸಮ್ವೇರ್ ಅನ್ನೋದು ಮೈಂಡ್ ಸೆಟ್ಟಲ್ಲಿತ್ತು. ಅದೇ ನನ್ನನ್ನು ಇವತ್ತು ಫಿಯರ್ಲೆಸ್ ಫೆಲೋಗಿ ಮಾಡಿದ್ದು. ಸೊ ನಿಮಗೆ ಹೇಳೋದು ಅಷ್ಟೇ, ನಿಮಗೆ ಪೀಸ್ಫುಲ್ ಲೈಫ್ ಇದೆಯಾ, ಒಳ್ಳೆ ಸ್ಯಾಲ್ರಿ ಇದೆಯಾ,
ನೆಮ್ಮದಿಯಾಗಿದ್ದೀರಾ, ಅಪ್ಪ ಮಾಡಿಟ್ರ ಆಸ್ತಿ ಇದೆಯಾ, ಜಸ್ಟ್ ಎಂಜಾಯ್ ಇಟ್, ಯು ಜಸ್ಟ್ ಗೋ ಥ್ರೂ ದಟ್ ಒನ್. ಅತಿ ಆಸೆ ಬಿಡಿ. ಮನುಷ್ಯನಿಗೆ ಅತಿ ಆಸೆ ಎಲ್ಲಿ ತನಕ ಇರುತ್ತೆ, ಯು ನೆವರ್ ಮೇಕ್ ಮನಿ ಇನ್ ಸ್ಟಾಕ್ ಮಾರ್ಕೆಟ್. ನನಗೆ ಯಾಕೆಂದರೆ ಇದನ್ನು ಏನಕ್ಕೆ ನಿಮಗೆ ಅತಿ ಆಸೆ ಬಗ್ಗೆ ಹೇಳ್ತೀನಿ ಅಂದರೆ, ತುಂಬ ಕ್ವಶನ್ಸ್ ಬರುತ್ತೆ. ಇಷ್ಟು ನಾಲೆಡ್ಜ್ ಇದೆ, ನೀವು ದಿನಕ್ಕೊಂದು 50,000 ಲಕ್ಷ ದುಡ್ಕೊಬೋದಲ್ಲ ಅಂತ. ಅದು ಅತಿ ಆಸೆ. ಆಸೆ ಎಷ್ಟಿರ್ಬೇಕು ಮನುಷ್ಯನಿಗೆ? ಪೀಸ್ಫುಲ್ನೆಸ್ಸು. ಈಗ ನನಗೆ 1 ಲಕ್ಷ 2 ಲಕ್ಷ ದುಡಿಯೋದು ಮ್ಯಾಟ್ರ್ ಅಲ್ಲ, ಅದನ್ನ ನಾನು ಎವ್ರಿ ಡೇ ನಿಮಗೆ 100% ಪ್ರಾಫಿಟ್ ಆಗುತ್ತೆ ಅನ್ನೋದನ್ನ ತಪ್ಪದು. ಸಮ್ಟೈಮ್ ಲಾಸ್ನ ಕವರ್ ಮಾಡಿ ಪ್ರಾಫಿಟ್ ಮಾಡಿರ್ತೀವಿ. ನೀವು ಲಾಸ್ ಇಟ್ ಸೆಲ್ಫ್ ನಿಮಗೆ 1 ಲಕ್ಷ ಆದಾಗ ನೀವು ಕವರ್ ಎಲ್ಲಿಂದ ಮಾಡ್ತೀರಾ? ಇಂಪಾಸಿಬಲ್. ಸೊ ಅದೇ ನಿಮಗೆ ಲಾಸ್ ಇಟ್ ಸೆಲ್ಫ್ ನಿಮ್ಮ ಕೆಪಾಸಿಟಿ ಪ್ರಕಾರ, ಈಗ ನನ್ನ ಪ್ರಕಾರ ನನಗೊಂದು 10,000 15,000 20,000 ಲಾಸ್ ತೋರಿಸ್ತಿದೆ ಅಂದರೆ, ಐ ವಿಲ್ ಕಟ್ ಆಫ್ ಇಟ್, ವೆಯ್ಟ್ ಫಾರ್ ನೆಕ್ಸ್ಟ್ ಟ್ರೇಡ್, ಐ ವಿಲ್ ಟ್ರೈ ಟು ಕವರ್ ದಟ್ ಟ್ರೇಡ್ಸ್. ಓಕೆ, ನಾನು 3 ಆಗ್ಬೋದು 4 ಆಗ್ಬೋದು ಕವರ್ ಮಾಡ್ತೀನಿ. ಅದೇ ನಾನು ಲಾಸ್ ಈ 1 ಲಕ್ಷ ಇದೆ ಅಂದರೆ ನಾನು ಕವರ್ ಮಾಡ್ಲಿಕ್ಕೆ ಆಗುತ್ತಾ? ಅವತ್ತು ಇಂಪಾಸಿಬಲ್. ಸ್ಟೂಡೆಂಟ್ಸಿಗೆ ನಾನು ಸೈಕಾಲಜಿಲಿ ಅದನ್ನೇ ಫಸ್ಟ್ ಹೇಳೋದು. 10 to 15 ಪಾಯಿಂಟ್ ಸ್ಕ್ಯಾಲ್ಪರ್. ನಾನು ಒಪ್ಕೊಳ್ತೀನಿ, ಐ ಆಮ್ ಎ ಸ್ಕ್ಯಾಲ್ಪರ್. ನಾನು ಲೈಕ್ ದಿನಕ್ಕೆ 40-50 ಪಾಯಿಂಟ್ ಮೈಂಡ್ ಸೆಟ್ ಅವನಲ್ಲ ನಾನು. ನನಗೆ ಸ್ಕ್ಯಾಲ್ಪಿಂಗ್ ಅನ್ನೋದು ತುಂಬ ಇಷ್ಟ. ಏನಕ್ಕೆ ಸ್ಕ್ಯಾಲ್ಪಿಂಗ್ ಇಷ್ಟ ಅಂದರೆ, ಲೈಕ್ ಪ್ರೀಮಿಯಂ ಡಿ ಕೆ ಅನ್ನೋದು ಇರಲಿಲ್ಲ ಅಂದಿದ್ರೆ, ಅದೇ ನಿಮಗೆ ಲೈಕ್ ಫಾರ್ ಎಕ್ಸಲ್ಲಿ ಟ್ರೇಡ್ ಮಾಡೋರಿಗೆ 500 ಲಿವರೇಜು 1000 ಲಿವರೇಜ್ ತನಕ ಸಿಗುತ್ತೆ. ಅದೇ ನಮ್ಮ ಇಂಡಿಯನ್ ಮಾರ್ಕೆಟಲ್ಲೂ ಸೇಮ್ ಬ್ರೋಕರ್ಸ್ಗಳು ನಿಮಗೆ 100-200 ಲಿವರೇಜು ನಿಫ್ಟಿ, ಬ್ಯಾಂಕ್ ನಿಫ್ಟಿಯಲ್ಲಿ ಏನಾದ್ರು ಕೊಟ್ಟಿದ್ದಿದ್ರೆ, ಆಪ್ಷನ್ಸ್ನ ಯಾರು ಟಚ್ಚೇ ಮಾಡ್ತಿರಲಿಲ್ಲ, ಎಲ್ಲ ಫ್ಯೂಚರ್ಸ್ ಟ್ರೇಡ್ ಮಾಡೋರು. ಬಿಕಾಸ್ ಫ್ಯೂಚರ್ಸಲ್ಲಿ ಅಷ್ಟು ಲಿವರೇಜ್ ಸಿಕ್ಕಿದರೆ, ಈಗ ಸಪೋಸ್ ನನಗೆ 500 ಲಿವರೇಜು ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡ್ತೀನಿ ಅಂದರೆ, ಪ್ರೀಮಿಯಂ ಡಿ ಕೆ ತುಂಬ ಕಡಿಮೆ ಇರ್ತಿತ್ತು. ಆರಾಮ್ಸೆ ಹೋಲ್ಡ್ ಮಾಡ್ಕೊಂಡು ಕೂತಿರ್ತಿದೆ, ಬಿಡು ಮಾರ್ಕೆಟ್ ನೇಚರೇ ಅದು, ಕೆಳಗಡೆ ಬರುತ್ತೆ ಮೇಲೋಗುತ್ತೆ ಅಂತ. ಬಟ್ ಆಪ್ಷನ್ಸಲ್ಲಿ ಹಂಗಾಗೋದಿಲ್ಲ. ಆಪ್ಷನ್ಸಲ್ಲಿ ಪ್ರೀಮಿಯಂ ಡಿ ಕೆ ಸಿಕ್ಕಾಬಟ್ಟೆ ಆಗುತ್ತೆ. ಸೊ ಅದಕ್ಕೆ ಹೇಳಿದ್ದು, ನಮಗೆ ಲಿವರೇಜ್ ಇಲ್ಲ. ಲಿವರೇಜ್ ಪ್ರಾಪರ್ ಇದ್ದಿದ್ರೆ ಇಂಡಿಯನ್ ಮಾರ್ಕೆಟ್ ಇನ್ನೂ ಗ್ರೋತ್ ಸಿಕ್ಕಾಬಟ್ಟೆ ಆಗೋದು. ಬಟ್ ನಮ್ಮ ಗೌರ್ಮೆಂಟ್ ಮೈಂಡ್ ಸೆಟ್ಟೇ ಬೇರೆ. 5 ಟೈಮ್ಸ್ ಕೊಡೋದೇ ಕಷ್ಟ. 5 ಟೈಮ್ಸಲ್ಲೇ ಇದು ಮಾಡಬೇಕು ಅಂದರೆ ಇಟ್ಸ್ ಲೈಕ್ ಟೇಕ್ ಟೈಮ್. ಓಕೆನಾ? ಸೊ ನಾವು 5 ಟೈಮ್ಸಿಗೆ ಅಡಿಕ್ಟ್ ಆಗಬೇಕು, 5 ಟೈಮ್ಸ್ ಪ್ರಕಾರ ಗ್ರೋ ಆಗಬೇಕು. ಅದಕ್ಕೋಸ್ಕರ ಹೋಪ್ ದಿಸ್ ಈಸ್ ದ ಜನರಲ್ ಥಿಂಗ್. ಹೇಳಬೇಕು ಅನ್ನಿಸ್ತು, ಹೇಳಿದೆ. ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ದಿ ಚಾರ್ಟ್. ಏನಕ್ಕೆ ಇವತ್ತು ನಾನು ಟ್ರೇಡ್ ಯಾವ ಕಡೆ ಮಾಡಿದ್ದೀನಿ ಏನು ಅಂತ. ದಿಸ್ ಈಸ್ ಮೈ ಪ್ರಾಫಿಟ್, ಟುಡೇಸ್ ಪ್ರಾಫಿಟ್. ಲೆಟ್ ರಿಫ್ರೆಶ್ ಇಟ್. ಆ್ಯಂಡ್ ಇದು ಒಂದು ಟ್ರೇಡ್ ಅಲ್ಲ, ಇವಾಗಲೇ ಹೇಳ್ತೇನೆ, ಐ ಡನ್ ಇಟ್ ಆನ್ 3 ಟ್ರೇಡ್ಸ್ ಟುಡೇ. ಸೊ 3 ಟ್ರೇಡ್ಸ್, ಮಿನಿಮಮ್ 2 to 3 ನಂದು ಆಗೇ ಆಗುತ್ತೆ. ತುಂಬ ಕಡಿಮೆ ಲೈಕ್ ಸಿಂಗಲ್ ಟ್ರೇಡ್ ಮಾಡೋದು. ಯಾವಾಗ ಅಂದರೆ, ಲೈಕ್ ನನಗೆ ಕಾನ್ಫಿಡೆನ್ಸ್ ಕಡಿಮೆ ಇರುತ್ತೆ ಮಾರ್ಕೆಟು, ಆ ಥರ ಇದ್ದಾಗ. ಈಗ ನೆನ್ನೆ ಎಲ್ಲ ಒಂದು ಮಾರ್ಕೆಟಲ್ಲಿ ಸ್ವಲ್ಪ ಡೌಟ್ಫುಲ್ ಥರ ಇತ್ತು, ಯಾಕೆಂದರೆ ರಿಟ್ರೇಸ್ಮೆಂಟ್ ಕೊಟ್ಟಿರಲ್ಲ. ಹಾಗಾಗಿ ಇವತ್ತು ಮಾರ್ಕೆಟ್ ರಿಟ್ರೇಸ್ಮೆಂಟ್ ಕೊಡ್ತು. ಐ ಟುಕ್ ಅ ಟ್ರೇಡ್, ಕಾಲ್ ಸೈಡ್ ಟ್ರೇಡ್. 3 ಕಾಲ್ ಸೈಡೇ ಹೊಡೆದಿರೋದು, 3 ಒಂದೇ ಸ್ಟ್ರೈಕ್ ಪ್ರೈಸಲ್ಲಿ ಹೊಡೆದಿರೋದು. ಸೊ ಪುಟ್ ಸೈಡ್ ಹಾಕೊಂಡಿದ್ದೆ, ಪುಟ್ ಸೈಡ್ ಟ್ರೇಡ್ ಮಾಡಿಲ್ಲ ನಾನು, ಬಿಕಾಸ್ ಪುಟ್ ಸೈಡ್ ಕಾನ್ಫಿಡೆನ್ಸ್ ಇರಲ್ಲ. ಪುಟ್ ಸೈಡ್ ಪ್ರೀಮಿಯಂ ಕೂಡ ಹಾಕೊಂಡಿದ್ದೆ, ಅದನ್ನು ಕೂಡ ಟ್ರೇಡ್ ಮಾಡಿಲ್ಲ. ಸೊ ಲೆಟ್ಸ್ ಓನ್ಲಿ ಟ್ರೇಡೆಡ್ ಇನ್ ಕಾಲ್, ಡನ್ ಇಟ್ ಫಾರ್ ದ ಡೇ. ಓಕೆನಾ? ಕ್ಲೋಸ್ ಇಟ್. ಇವಾಗ ನಾನು ನಿಮಗೆ ಗೈಡ್ ಮಾಡ್ತೀನಿ ನೋಡಿ. ಸೊ ನಿಮಗೆ ಇವಾಗ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಾನು ನಿಮಗೆ ಲೈಕ್ ಏನು ಹೇಳಿದೆ ಸ್ಟೂಡೆಂಟ್ಸ್ಗೆ ಅಂತ. ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಹೇಳಿದೆ. ಇಂಡಿಕೇಟ್ರು, ಯಾವುದೇ ಇಂಡಿಕೇಟ್ರು ತೊಗೊಳ್ಳಿ, ಈ ಥರ ಬಿಗ್ ಗ್ಯಾಪ್ಸ್ ಆದಾಗ, ಈ ಥರ ನಿಮಗೆ ಬಿಗ್ ಗ್ಯಾಪ್ ಅಂತ ಏನಾಗುತ್ತಲ್ಲ, ಆಗ ಇಂಡಿಕೇಟ್ರ್ ರೀಡ್ ಮಾಡೋದು ಇದೇ ನಮಗೆ ಲೋ, ಇದೇ ನಮಗೆ ಹೈ ಅಂತ ರೀಡ್ ಮಾಡುತ್ತೆ. ಓಕೆನಾ? ಪ್ರೀವಿಯಸ್ ಡೇ ಹೈ ಆ್ಯಂಡ್ ಲೋ ಅಂತ ಇದನ್ನು ರೀಡ್ ಮಾಡುತ್ತೆ. ಅದು ಈ ಲೆವೆಲ್ಸ್ನ ಬಿಟ್ಟೇ ಬಿಡುತ್ತೆ. ಕಂಟಿನ್ಯೂಸ್ ಆಗಿ ಏನಿರುತ್ತಲ್ಲ ನಿಮಗೆ, ಇಲ್ಲಿಂದ ಇಲ್ಲಿ ತನಕ ಲೆವೆಲ್ಸ್ ಅಂತ ಏನು ಇದಿರುತ್ತಲ್ಲ, ಇದು ಆ್ಯಕ್ಚುಲಾಗಿ ಇನ್ವಿಸಿಬಲ್ ಕ್ಯಾಂಡಲ್. ಬಿಗ್ ಪ್ಲೇಯರು ನಿನ್ನೆ ಗ್ಯಾಪ್ ಅಪ್ ಮಾಡಿಸಿರೋದು. ದಿಸ್ ಈಸ್ ದ ಝೋನ್ ಈಸ್ ಕಾಲ್ಡ್ ಇನ್ವಿಸಿಬಲ್ ಝೋನ್. ಓಕೆನಾ? ಸೊ ಇನ್ವಿಸಿಬಲ್ ಕ್ಯಾಂಡಲ್ ಅಂತಲೂ ಅಂತೀವಿ. ಇಷ್ಟು ದೂರ ಟ್ರಾವೆಲ್ ಮಾಡಿದೆ. ಸೊ ನಿನ್ನೆ ಇಷ್ಟು ದೂರ ಟ್ರಾವೆಲ್ ಮಾಡಬೇಕಾದ್ರೆ ಇಲ್ಲಿ ಯಾರಿಗಾರೋ ಪೊಸಿಷನ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿಲ್ಲ, ಬಿಕಾಸ್ ಎಕ್ಸ್ಪೈರಿ ಕೂಡ ಮುಗ್ದಿತ್ತು. ಹಾಗಾಗಿ ತುಂಬ ಜನ ವೆಯ್ಟ್ ಮಾಡ್ತಿದ್ರು ಮಾರ್ಕೆಟ್ ಟು ಗಿವ್ ಒನ್ ಡಿಪ್. ಓಕೆನಾ? ಡಿಪ್ ಎಲ್ಲಿಂದ ಕೊಡುತ್ತೆ ಅಂತ ಗೊತ್ತಿಲ್ಲ. 24,000 ಒಂದು ರೌಂಡ್ ಫಿಗರ್ ರೆಸಿಸ್ಟೆನ್ಸಿಂದ ಟ್ರೇಡ್ ತೊಗೊಳ್ತಿದೆ ಮಾರ್ಕೆಟು. ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಿದೆ. ಬೆಳಗ್ಗೆ ನನಗೆ ಓಪನ್ ಆಗಿದಾಗಲೇ ಒಂದು 200 ಪಾಯಿಂಟ್ ಇದು ತೋರಿಸ್ತಿದ್ದು, ಇಮಿಡಿಯೇಟಾಗಿ ರಿಕವರ್ ಆಯ್ತಲ್ಲ. ಸೊ 24,000 ಐ ಜಸ್ಟ್ ಥಿಂಕಿಂಗ್, ಮಾರ್ಕೆಟ್ ಏನಾದರೂ ಈ ಲೆವೆಲ್ ಥರ ಬಂದರೆ ಲೈಕ್ ಐ ಕ್ಯಾನ್ ಟೇಕ್ ಇಟ್ ಒನ್ ಡಿಪ್ ಸೈಡ್ ಟ್ರೇಡ್, ಅಪ್ ಸೈಡಿಗೆ ಟ್ರೇಡ್ ಮಾಡೋಣ ಅಂದ್ಕೊಂಡಿದ್ದೆ. ಒಂದು ರಿಟ್ರೇಸ್ಮೆಂಟ್ ಕೊಟ್ಟರೆ ಅಪ್ ಸೈಡಿಗೆ. ಯಾವಾಗ ಮಾರ್ಕೆಟು ವೆರಿ ಶಾರ್ಪ್ ಫಾಲ್ ಕೊಡ್ಲಿಕ್ಕೆ ಸ್ಟಾರ್ಟ್ ಆಯಿತು, ಲೈಕ್ 1 ಕ್ಯಾಂಡಲು 2 3, ಇಲ್ಲಿ ಏನಾಗುತ್ತೆ ಗೊತ್ತಾ, ನೀವು ಕ್ಯಾಂಡಲ್ ಟು ಕ್ಯಾಂಡಲ್ ರೀಡ್ ಮಾಡಿಕೊಂಡು ಕ್ಯಾಂಡಲ್ ಟು ಕ್ಯಾಂಡಲ್ ಟ್ರೇಡ್ ಮಾಡೋರು, ದೇ ಸ್ಟಾರ್ಟೆಡ್ ಫೋಮೋ. ಎಲ್ಲಿಂದ ಫೋಮೋ ಸ್ಟಾರ್ಟ್ ಆಗಿದೆ ಅಂದರೆ, ಅವರಿಗೆ ನಾನು ಟ್ರೇಡ್ ಮಿಸ್ ಮಾಡಿದೆ ಅಂತ, ಇಲ್ಲಿ ತಗೊಳ್ಬೇಕು ಅಂದ್ಕೊಂಡಿದ್ದೆ, ಮಿಸ್ ಆಯಿತು. ಇಲ್ಲಿ ತಗೋಬೇಕು ಅಂದ್ಕೊಂಡ್ರು ಮಿಸ್ ಆಯಿತು. ಇಲ್ಲಿಗೆ ಬಂದಾಗ ಬ್ರೇಕ್ಔಟಲ್ಲಿ ತೊಗೊಂಡಿದ್ರು ಮಿಸ್ ಆಯಿತು ಟ್ರೇಡು ಅಂತ. ದೆನ್ ಅವ್ರಿಗೆ ತಡಿಲಾರ್ದಲ್ಲೇ ಏನು ಮಾಡ್ತಾರೆ, ಒಂದು ಸಣ್ಣ ರಿಟ್ರೇಸ್ಮೆಂಟ್ ಬರ್ತದೆ, ಹಿಂಗೆ ಇಮಿಡಿಯೇಟ್ ಎಂಟ್ರಿ ಆಗ್ಬಿಡ್ತಾರೆ. ಲೈಕ್ ಡೇ ಹೈ ಇರ್ಬೋದು,
ಇದು ಡೇ ಹೈ, ಪ್ರೀವಿಯಸ್ ಡೇ ಲೋ ಇದು. ಸೊ ಇಲ್ಲಿಗೆ ರಿಟ್ರೇಸ್ ಆಗಿದೆ, ಚಲೋ ಮಾರ್ಕೆಟ್ ವಿಲ್ ಗೋ ಡೌನ್ ಸೈಡ್ ಅಂತ ತುಂಬ ಜನ ಹಿಟ್ ಮಾಡಿಸ್ಕೊಳ್ತೀರಾ. ಯಾಕೆ ಹಿಟ್ ಮಾಡಿಸ್ಕೊಳ್ತೀರಾ ಅಂದರೆ ಬಿಕಾಸ್ ಮಾರ್ಕೆಟು ರಿಟ್ರೇಸ್ಮೆಂಟ್ ಝೋನಲ್ಲಿದೆ, ಬಿಗ್ ಗ್ಯಾಪ್ ಅಪ್ ಆಗಿದೆ. ಅದೇ ನಿಮಗೆ ಇವತ್ತು ಕೂಡ ಮಾರ್ಕೆಟ್ ಇಲ್ಲೇ ಹೋಲ್ಡ್ ಮಾಡಿ ನಾಳೆಗೆ ಅಗೇನ್ ಏನಾದರೂ ಫಾಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಬಿಗ್ ಪ್ಲೇಯರ್ಸ್ಗಳಿಗೆ ಥಿಂಕ್ ಮಾಡಲಿಕ್ಕೆ ಮಾರ್ಕೆಟ್ ಏನು ಮಾಡ್ಬೋದು ಅಂತ. ಓಕೆನಾ? ಸೊ ಹಾಗಾಗಿನೇ ಹೇಳ್ತಿರೋದು ನಾನು, ನನಗೆ ಅನ್ಸಿರೋ ಪ್ರಕಾರನೂ ನೆಕ್ಸ್ಟ್ ವಾರದ್ದು ನ್ಯೂಸು ಸ್ಟಾರ್ಟ್ ಆಗೋವರೆಗೂ ಸೈಡ್ ವೇಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಮಾರ್ಕೆಟ್ ಅಂತ. ಸೊ ಅಫ್ಕೋರ್ಸ್ ಇವತ್ತು ಎಷ್ಟೋ ಜನ ಇಲ್ಲಿ ಟ್ರೇಡ್ ಮಾಡಿದವರು ಲಾಟ್ರಿ ಅಂತ ತೋರಿಸ್ಬೋದು, ಎಷ್ಟೋ ಜನ ಇಲ್ಲಿ ತುಕ್ಕಬಾಜಿ ಥರ ಕಾಲು ಟಿಪ್ಸ್ ಕೊಟ್ಟವ್ರು ಹೇಳ್ಬೋದು ಟುಡೇ 200 ಪಾಯಿಂಟ್ಸ್ ಮೂವ್ ಆಯಿತು, ವಿ ಕ್ಯಾಪ್ಚರ್ಡ್ 1:10 ಟೈಮ್ಸ್ 20 ಟೈಮ್ಸ್ ಅಂತ ಸ್ಟೋರಿ ಹೇಳ್ಬೋದು. ಪ್ರಾಕ್ಟಿಕಲಿ ಆ ಸ್ಟೋರಿ ಹೇಳೋರು ಪ್ರಾಫಿಟ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಓಕೆನಾ? ಬಿಕಾಸ್ ಕಾಲು ಟಿಪ್ಸ್ ಕೊಡೋರೆಲ್ಲ ಪ್ರಾಫಿಟ್ ಟ್ರೇಡ್ ಮಾಡ್ತಿರಲ್ಲ, ಕಾಲು ಟಿಪ್ಸ್ನೇ ಅವರು ಜೀವನ ಮಾಡ್ಕೊಂಡಿರ್ತಾರೆ. ಸೊ ಅದು ಬೇರೆ ಥರ ಇರುತ್ತೆ. ಓಕೆನಾ? ಸೊ ಯಾರು ನಿಮಗೆ ಪರ್ಟಿಕ್ಯುಲರ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ತಿರ್ತಾರೆ ಅವರು ಕಾಲ್ ಟಿಪ್ಸ್ ಕಡೆ ಫೋಕಸ್ ಮಾಡೋದಿಲ್ಲ. ಬಿಕಾಸ್ ಕಾಲ್ ಟಿಪ್ಸು ರಿಸ್ಕ್ ಜಾಸ್ತಿ, ದಿನ ಟ್ರೇಡ್ ಕೊಡಲೇಬೇಕು, ದಿನ ಟ್ರೇಡ್ ಮಾಡಿಸ್ಲೇಬೇಕು, ಮತ್ತು ಅವ್ರುಗಳನ್ನ ಬೆಗ್ ಮಾಡಬೇಕು ನಮಗೆ ಜಾಯ್ನ್ ಆಗಿ ನಾನು ನಿಮ್ಮನ್ನು ಹಗಲಲ್ಲೇ ಕೋಟ್ಯಾಧೀಶ್ವರನ್ ಮಾಡ್ತೀನಿ, ರಾತ್ರಿಯಲ್ಲಿ ಹಳ್ಳಕ್ಕೆ ತಲ್ತೀನಿ, ಅವೆಲ್ಲ ಬಿಟ್ಬಿಡಿ. ಕಲ್ತ್ರೆ ಎವ್ರಿಥಿಂಗ್ ಪಾಸಿಬಲ್. ಓಕೆನಾ? ಸೊ ನೀವು ಗ್ಯಾಮ್ಲಿಂಗ್ ಆರೋ ಅಂದ್ಕೊಳ್ಳಿ, ಮತ್ತೊಂದಾರೋ ಅಂದ್ಕೊಳ್ಳಿ, ಏನಾರು ಅಂದ್ಕೊಳ್ಳಿ, ಮೈ ಟ್ರೇಡ್ ಸ್ಟಾರ್ಟೆಡ್ ಫ್ರಮ್ ಹಿಯರ್. ಕ್ಲಿಯರಾಗಿ ಹೇಳ್ತೀನಿ, ಇಲ್ಲಿ ಬಂದಾಗ ಈ ಕ್ಯಾಂಡಲ್ ತೊಗೊಂಡಿದೆ, ಇಟ್ ಗಿವನ್ ಮೀ 9 ಪಾಯಿಂಟ್ಸ್, ಎಕ್ಸಿಟ್ ಆದೆ. ಸೊ ಅಗೇನ್ ಐ ರಿಟ್ರೇಸ್ಡ್ ಬ್ಯಾಕ್, ಐ ಟುಕ್ ಅ ಟ್ರೇಡ್ ಹಿಯರ್. ಸೊ ರಿಟ್ರೇಸ್ ಪಾಯಿಂಟಲ್ಲಿ ಇಲ್ಲಿಗೆ ಬರೋಷ್ಟೇ 15 ಪಾಯಿಂಟಿಗೆ ನಾನು ಎಕ್ಸಿಟ್ ಆಗಿದ್ದೀನಿ. ಅಗೇನ್ ರಿಟ್ರೇಸ್ಮೆಂಟಲ್ಲಿ ಇಲ್ಲಿಗೆ ಸ್ವಲ್ಪ ರಿಟ್ರೇಸ್ಮೆಂಟಲ್ಲಿ, ಬಿಕಾಸ್ ನನಗೆ ಕಾನ್ಫಿಡೆನ್ಸ್ ಇದೆ ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋಗೋ ಚಾನ್ಸಸ್ ಹೆವಿ ಇದೆ ಅಂತ. ಸೊ ಇಟ್ ಈಸ್ ಗಿವನ್ ಮೀ ಈಸಿ ಟ್ರೇಡ್ಸ್. ಓಕೆನಾ? ಇಟೇನು ಬಿಗ್ ಟ್ರೇಡ್ಸ್ ಅಲ್ಲ ಇವತ್ತು, ಈಸಿ ಟ್ರೇಡ್ಸು, ಈಸಿ ಮನಿ ಇವತ್ತು. ಸೊ ನೀವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ತುಂಬ ಜನದ ಮೆಸೇಜ್ ಕೆಲವ್ರದ್ದು ಕೇಳಿರೋದು, ನಿನ್ನೆನೇ ಬಂದಿರೋದು ಅದು ಪರ್ಟಿಕ್ಯುಲರ್ಲಿ, ಏನು ಒಂದು ಜಸ್ಟು 10 ಪಾಯಿಂಟು 12 ಪಾಯಿಂಟ್ಗೆಲ್ಲ ಟ್ರೇಡ್ ಮಾಡಬೇಕಾ ಕ್ವಶನ್. ತುಂಬ ಜನ ನನಗೆ ನಗು ಬರುತ್ತೆ, ಟ್ರೇಡ್ ಮಾಡೋಕ್ಕೋಬೇಕಾ? ಸೊ ನಮಗೆಲ್ಲ ಕಲಿಸೋದು ಹೆಂಗೆ ಅಂದರೆ ನಾವು ಬಾಟಮ್ನ ಹಿಡಿತೀವಿ, ಟಾಪ್ನ ಹಿಡಿತೀವಿ ಅಂತ. ಅಫ್ಕೋರ್ಸ್ ಐ ಆಮ್ ಹ್ಯಾಪಿ, ನೀವು ಬಾಟಮ್ ಆರು ಹಿಡೀರಿ, ಟಾಪ್ ಆರು ಹಿಡೀರಿ, ಅಟ್ ದ ಎಂಡ್ ನಿಮ್ಮ ಮನೆಗೆ ದುಡ್ಡು ಮಾಡ್ಕೊಂಡು ಹೋಗ್ತೀರಾ, ಅಷ್ಟೇ ನನಗೆ ಬೇಕಿರೋದು. ನೀವು ನನ್ನನ್ನು 10ರಿಂದ 15 ಪಾಯಿಂಟ್ ಸ್ಕ್ಯಾಲ್ಪರ್ ಅಂದರೂ ನನಗೇನು ದುಡ್ಡು ಮಾಡಲ್ಲ, ಬಿಕಾಸ್ ಐ ಆಮ್ ಮೇಕಿಂಗ್ ಮನಿ, ಯು ಗೈಸ್ ಮೇಕಿಂಗ್ ಮನಿ. ನೀವು ದುಡ್ಡು ಮಾಡ್ತೀರಾ, ಖುಷಿ, ಬಿಕಾಸ್ ನಾನು ಇಲ್ಲಿ ಜಲಸಿಂದ ಕೇಳೋದಿಲ್ಲ ನಿಮಗೆ. ದುಡ್ಡು ಮಾಡ್ತೀರಾ, ಹ್ಯಾಪಿಯಾಗಿ ದುಡ್ಡು ಮಾಡಿ. ಅದನ್ನು ಬಿಟ್ಬಿಟ್ಟು ಲೈಕ್ ಇನ್ನೊಬ್ಬರು 10 ಪಾಯಿಂಟ್ 15 ಪಾಯಿಂಟ್, ನನ್ನ ಮೈಂಡ್ ಸೆಟ್ನ ನಾನು ಈ ಥರ 10-15 ಪಾಯಿಂಟಿಗೆ ಗ್ರೋ ಮಾಡ್ಕೊಂಡಿದ್ದೀನಿ ಅಂದರೆ ಅದ್ರ ಕಡೆ ರೀಸನೇ ಬೇರೆ ಇರುತ್ತೆ. ಅದನ್ನು ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಇದ್ರ ಬಗ್ಗೆ, ಮಾರ್ಕೆಟ್ ಬಗ್ಗೆ ನಾಲೆಡ್ಜ್ ಗೊತ್ತಿಲ್ಲದೆ ಇದ್ದವರೇ ಮಾತಾಡೋದು ಜಾಸ್ತಿ. ನನಗೆ ಅನುಭವ ಆಗಿರೋದು, ಯಾರಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ ನೋಡಿ, ದೇ ವಿಲ್ ಸ್ಪೀಕ್ ಲಾಟ್. ಯಾರಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಇರುತ್ತೆ ನೋಡಿ, ದೇ ವಿಲ್ ಸ್ಪೀಕ್ ಲೆಸ್, ಅಷ್ಟೇ. ಓಕೆನಾ? ಸೊ ಕಲಿಬೇಕು ಅನ್ನೋರು 10ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಸೊ ಇವತ್ತಿಂದ ಇಷ್ಟೇ, ಗುಡ್ ಡೇ ಫಾರ್ ಮಿ. ಸೊ ಹೋಪ್ ಯು ಗೈಸ್ ಆಲ್ಸೋ ಮೇಡ್ ಇಟ್ ಗುಡ್ ಮನಿ. ಓಕೆ, ಥ್ಯಾಂಕ್ ಯು ಆಲ್.